ಸೊ ಕಳೆದ ವಿಡಿಯೋದಲ್ಲಿ ಒಂದೊಳ್ಳೆ ವಿತೌಟ್ ಫೈರ್ ಕುಕಿಂಗ್ ಮಾಡ್ದಲೇ ಹೆಲ್ದಿ ಸ್ಯಾಂಡ್ವಿಚ್ ನೋಡಿದ್ವಿ. ಈಗ ನಾವು ತೋರಿಸ್ತಿರೋದು ಪನ್ನೀರ್ ಸ್ಯಾಂಡ್ವಿಚ್. ಸೊ ಪನ್ನೀರ್ ಸ್ಯಾಂಡ್ವಿಚ್ಗೆ ಮೇನ್ ಇಂಗ್ರೀಡಿಯೆಂಟ್ ಇರೋದೇ ಪನ್ನೀರ್. ಸೊ ಪನ್ನೀರ್ ಇಲ್ದಲೇ ಪನ್ನೀರ್ ಸ್ಯಾಂಡ್ವಿಚ್ ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲೂ ಒಂದು ಆಪ್ಷನ್ ಇದೆ. ಇದು ನಿಮಗೆ ಟೇಸ್ಟ್ ಕೂಡ ಕೊಡುತ್ತೆ, ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್, ಇಷ್ಟಿದ್ರೆ ಸಾಕು, ನಿಮಗೆ ಏನೂ ಎಕ್ಸ್ಟ್ರಾ ಕ್ವಾಂಟಿಟಿ ಬೇಕಾಗೋದಿಲ್ಲ. ಇದಕ್ಕೆ ಬೇಕಾಗಿರೋದು ಪನ್ನೀರ್. ಸೊ ನೀವು ಈ ಥರ ನೀಟಾಗಿ ಕ್ಯೂಬ್ ಮಾಡಿ ಇಟ್ಕೊಬೋದು, ಚಾಪ್ ಮಾಡಿ ಇಟ್ಕೊಬೇಕು. ಈ ಸಣ್ಣ ಇದರಲ್ಲಿ ಇಟ್ಕೊಂಡ್ರೆ ನಿಮಗೆ ತಿನ್ನೋವಾಗ ಚೆನ್ನಾಗಿ ಸಿಗುತ್ತೆ. ಹಾಗೆ ಬೆಣ್ಣೆ, ಈರುಳ್ಳಿ, ಇದು ಸೇಮ್ ಚಟ್ನಿ ನಾವು ಲಾಸ್ಟ್ ಕಳೆದ ವಿಡಿಯೋದಲ್ಲಿ ಏನು ಯೂಸ್ ಮಾಡಿದ್ದೀವಿ ಅದೇ ಚಟ್ನಿ. ಸೊ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಚೂರು ಚಾಟ್ ಮಸಾಲ, ಉಪ್ಪು ಹಾಕಿ ರುಬ್ಬಿ ಇಟ್ಕೊಂಡಿದ್ದೀವಿ. ಸ್ವೀಟ್ ಕಾರ್ನ್, ಹಾಗೆ ಮ್ಯಾನೀಸ್. ನಾವು ವೆಜ್ ಮ್ಯಾನೀಸ್ ಯೂಸ್ ಮಾಡ್ತಾ ಇದ್ದೀವಿ. ನಿಮಗೆ ಬೇಕಂದರೆ ನೀವು ಬೇರೆ ಕೂಡ ಯೂಸ್ ಮಾಡ್ಬೋದು. ವೀಬಾ ಅವ್ರದ್ದು ತೊಗೊಂಡಿದ್ದೀವಿ. ಸೊ ಇದೆಲ್ಲದರ ಜೊತೆ ಇದರಲ್ಲಿ ಮೇನ್ ಒಂದು ಸ್ಟಾರ್ ಇಂಗ್ರೀಡಿಯೆಂಟ್ ಇದೆ, ಅದೇ ಮ್ಯಾಜಿಕ್. ಅದು ಬಂದು ಒಂದು ಆಯಿಲ್ ತಡ್ಕ. ಸೊ ರೆಡ್ ಚಿಲ್ಲಿ ತಡ್ಕ ಕೊಡ್ತೀವಿ ಇದರಲ್ಲಿ. ಸೊ ಅದು ಸಕ್ಕದಾಗಿರುತ್ತೆ. ಅದು ಹೇಗೆ ಮಾಡೋದಂತ ಆಮೇಲೆ ತೋರಿಸ್ತೀನಿ. ಸೊ ಬನ್ನಿ ಫಸ್ಟ್ ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಸೊ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಈ ಪನ್ನೀರ್ಗೆ ಆನಿಯನ್ಸ್ ಹಾಕ್ಕೊಳ್ಳೋಣ. ಸೊ ಹಾಗಾಗಿ ಇದಕ್ಕಂಗೆ ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಮ್ಯಾನೀಸ್ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇದಕ್ಕೆ ಚೂರು ಉಪ್ಪು, ಹಾಗೆ ಪೆಪ್ಪರ್ ಪೌಡರ್ ಸ್ವಲ್ಪ, ಇಷ್ಟು ಹಾಕಿ ಕಲಸೋಣ. ಸೊ ಈ ಆಯಿಲೇ ಮ್ಯಾಜಿಕ್ ಇಂಗ್ರೀಡಿಯೆಂಟ್. ಸ್ವಲ್ಪ ಎಣ್ಣೆಗೆ ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ಟೆಂಪರಿಂಗ್ ಮಾಡಿಕೊಂಡು ಹಾಕ್ಕೊಂಡ್ರೆ ಸಕ್ಕದಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನಿಮ್ಮ ಖಾರ ಕೂಡ ಸ್ಪೈಸಿಯಾಗಿ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದಾದ ನಂತರ ಇದಕ್ಕೆ ಚೂರು ಟೊಮೆಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಹಾಕಿ ಚೆನ್ನಾಗಿ ಟರ್ನ್ ಮಾಡ್ಕೊಳ್ಳಿ. ಸ್ಟಫಿಂಗ್ ರೆಡಿ ಆಗಿದೆ. ಸೊ ಇದು ಈಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಪುದೀನ ಚಟ್ನಿನ ಸ್ಪ್ರೆಡ್ ಮಾಡೋಣ. ಈಗ ಈ ಥರ ಫಿಲ್ಲಿಂಗ್ನ ನೀಟಾಗಿ ಹಾಕ್ಕೊಳ್ಳಿ. ಸೊ ಇದರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದೆ. ಹೀಗೆ ಕ್ಲೋಸ್ ಮಾಡೋಣ. ಸೊ ಈ ಥರ ಒಂದು ಸ್ಯಾಂಡ್ವಿಚ್ ಮೇಕರ್ನ ಇಡ್ತೀವಿ. ಇದಿದ್ರೆ ನೀವು ಇಟ್ಕೊಬೋದು, ಇಲ್ಲ ಅಂದರೆ ತವಾ ಆರ್ ಪ್ಯಾನ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಹಿಂಗೆ ಇಡ್ತಾ ಇದ್ದೀವಿ. ಸಿಮ್ ಇಟ್ಕೊಬೇಕು. ಸಿಮ್ ಮಾಡಿ ನೀಟಾಗಿ ಬೇಯಿಸ್ಬೇಕು. ಸೊ ನೋಡಿ ಈ ಥರ ಸಿಮ್ ಇದ್ದು ಚೆನ್ನಾಗಿ ಬೇಯುತ್ತೆ. ಹಿಂಗೆ ಇದನ್ನು ಫ್ಲಿಪ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಕಡೆ ಮಾಡಿ.